ಕರ್ನಾಟಕದಲ್ಲಿ ಕಾವೇರಿದೆ ನೀರಿಗಾಗಿ ಪ್ರತಿಭಟನೆ. ಇಂದು ದೆಹಲಿಯಲ್ಲಿ ಕಾವೇರಿ ಪ್ರಾಧಿಕಾರದ ಸಭೆ ಕೂಡ ನಡೆಯಲಿದೆ. ಕರ್ನಾಟಕದಲ್ಲಿ ನೀರಿಗಾಗಿ ಕಾವೇರಿದ ಪ್ರತಿಭಟನೆ. ಕರ್ನಾಟಕದಲ್ಲಿ ನೀರಿಗಾಗಿ ಕಾವೇರಿದ ಪ್ರತಿಭಟನೆ. ಇಂದು ದೆಹಲಿಯಲ್ಲಿ ಕಾವೇರಿ ಪ್ರಾಧಿಕಾರದ ಸಭೆ ನಡೆಯಲಿದೆ. ಸಿಡಬ್ಲ್ಯೂಎಂಎನಿಂದ ಹೈವೋಲ್ಟೇಜ್ ಮೀಟಿಂಗ್ ನಡೆಯಲಿದೆ. ಇಂದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಧ್ಯಾಹ್ನ 2:30ಕ್ಕೆ ಮಹತ್ವದ ಸಭೆ ನಡೆಯಲಿದೆ. ತಮಿಳುನಾಡಿಗೆ ನೀರು ಬಿಡಲು ಒಪ್ಪುತ್ತಾ ಅಥವಾ ತಿರಸ್ಕರಿಸುತ್ತಾ ಸಿಡಬ್ಲ್ಯೂಎಂಎಗೆ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡೋಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಹಾಗೆ ಪ್ರಬಲ ವಾದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸೂಚನೆಯನ್ನ ನೀಡಿದ್ದಾರೆ. ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ ಸದಸ್ಯರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಂದು ರಾಜ್ಯದ ಪಾಲಿಗೆ ಸಿಹಿ ಸಿಗುತ್ತೋ ಅಥವಾ ಬರಸಿಡಿಲು ಬಡಿಯುತ್ತೋ ಎಲ್ಲರ ಚಿತ್ತ ಈಗ ಕಾವೇರಿ ಪ್ರಾಧಿಕಾರದ ಸಭೆಯತ್ತ ಇರುವಂತದ್ದು. ನೋಡಿ, ಇವತ್ತು ದೆಹಲಿಯಲ್ಲಿ ಮಧ್ಯಾಹ್ನ 2:30ಕ್ಕೆ ಒಂದು ಮಹತ್ವದ ಸಭೆ ಕೂಡ ಇರುವಂತದ್ದು. ಸಿಡಬ್ಲ್ಯೂಎಂಎ ಹೈವೋಲ್ಟೇಜ್ ಮೀಟಿಂಗ್ ಕೂಡ ನಡೆಸ್ತಾ ಇದೆ. ಇದರಲ್ಲಿ ಕರ್ನಾಟಕ, ತಮಿಳುನಾಡು ಮತ್ತು ಪಾಂಡಿಚೇರಿ ಸದಸ್ಯರು ಕೂಡ ಭಾಗಿಯಾಗ್ತಾ ಇದ್ದಾರೆ. ತಮಿಳುನಾಡಿಗೆ ನೀರು ಬಿಡೋಕೆ ಒಪ್ಪಿಗೆಯನ್ನ ಸೂಚಿಸುತ್ತಾ ಅಥವಾ ತಿರಸ್ಕರಿಸುತ್ತಾ ಎನ್ನುವಂತಹ ಪ್ರಶ್ನೆಗಳು ಈಗ ಇಲ್ಲಿ ಮುಂದೆ ಇರುವಂತದ್ದು. ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಇವತ್ತಿನ ಸಭೆಯಲ್ಲಿ ಉತ್ತರ ಸಿಗುತ್ತೆ. ಒಟ್ಟಾರೆಯಾಗಿ ರಾಜ್ಯಾದ್ಯಂತ ಈಗಾಗಲೇ ಸಾಕಷ್ಟು ಪ್ರತಿಭಟನೆಗಳನ್ನ ಕೂಡ ಕನ್ನಡ ಪರ ಸಂಘಟನೆಗಳು ನಡೆಸ್ತಾ ಇರುವಂತದ್ದು, ರೈತ ಪರ ಸಂಘಟನೆಗಳು ಕೂಡ ನಡೆಸ್ತಾ ಇರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಇಂದ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಇವತ್ತು ದೆಹಲಿಯಲ್ಲಿ ಒಂದು ಮಹತ್ವದ ಮೀಟಿಂಗ್ ನಡೀತಾ ಇರುವಂತದ್ದು. ಈ ಮಹತ್ವದ ಮೀಟಿಂಗ್ ನಲ್ಲಿ ಯಾವೆಲ್ಲ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತೆ? ನಿಜಕ್ಕೂ ಕೂಡ ತಮಿಳುನಾಡಿಗೆ ನೀರು ಬಿಡೋಕೆ ಒಪ್ಪುತ್ತಾ ಅಥವಾ ತಿರಸ್ಕರಿಸುತ್ತಾ ಎನ್ನುವಂತಹ ಯಕ್ಷ ಪ್ರಶ್ನೆಗೆ ಏನಿದೆ ಉತ್ತರ? ಕಾವ್ಯ, ಕರ್ನಾಟಕ ರಾಜ್ಯಕ್ಕೆ ಇದೀಗ ಜಲಕಂಟಕ ಎದುರಾಗಿರುವಂತದ್ದು. ಒಂದು ಕಡೆ ರಾಜ್ಯದಲ್ಲಿ ಬರದ ಪರಿಸ್ಥಿತಿ ನಿರ್ಮಾಣ ಆಗಿದ್ರು ಕೂಡ ಸಿಡಬ್ಲ್ಯೂಆರ್ಸಿ ಏನು ತಮಿಳುನಾಡಕ್ಕೆ ಏನೋ ಪ್ರತಿದಿನ 3,500 ಕ್ಯೂಸೆಕ್ ನೀರನ್ನ ಬಿಡುವಂತೆ ಆದೇಶ ಮಾಡಿದ್ದು. ಆ ಒಂದು ಆದೇಶಕ್ಕೆ ವಿಚಾರವಾಗಿ ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ಹಾಗೂ ರಾಜ್ಯದ ರೈತರು ಕೂಡ ಆಕ್ರೋಶನ ಹೊರಹಾಕಿದ್ರು. ಒಂದು ಕಡೆ ಕುಡಿಯೋದಕ್ಕೆ ನೀರೇ ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ಈಗ ತಮಿಳುನಾಡಿನ ಬೆಳೆಗಳಿಗೆ ನೀರು ಬಿಡುವಂತೆ ಆದೇಶ ಕೊಟ್ಟಿರುವಂತದ್ದು ಸಾಕಷ್ಟು ಒಂದು ಆಕ್ರೋಶಕ್ಕೆ ಗುರಿ ಆಗ್ತಿದೆ. ಮೈಸೂರು ಮತ್ತು ಮಂಡ್ಯ ಪ್ರಾಂತ್ಯದ ರೈತರು ಕೂಡ ಏನು ಈ ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ಸಾಕಷ್ಟು ಒಂದು ಆಕ್ರೋಶನ ಹೊರಹಾಕಿದ್ರು. ಒಂದೇ ಒಂದು ಹನಿ ನೀರು ಕೂಡ ತಮಿಳುನಾಡಿಗೆ ಹೋಗುವಂತಿಲ್ಲ ಅನ್ನುವಂತ ಒಂದು ಬೇಡಿಕೆನ ಇಟ್ಟಿದ್ರು. ನಿನ್ನೆ ಕೂಡ ಕನ್ನಡ ಪರ ಸಂಘಟನೆಗಳು ಏನು ಡಿಕೆ ಶಿವಕುಮಾರ್ ಅವ್ರಿಗೆ ಬಹಳ ಒಂದು ಎಚ್ಚರಿಕೆನ ಕೊಟ್ಟಿರುವಂತದ್ದು. ಈ ಒಂದು ವಿಚಾರದಲ್ಲಿ ರಾಜಕೀಯ ಮೆರೆತು ರಾಜ್ಯದ ರೈತರ ಪರವಾಗಿ ನಿಲ್ಲುವಂತೆ ಒಂದು ಎಚ್ಚರಿಕೆನ ಕೊಟ್ಟಿರುವಂತದ್ದು. ಹೀಗಾಗಿಯೇ ನಿನ್ನೆ ಏನು ಜಲಸಂಪನ್ಮೂಲ ಸಚಿವರು ಆಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರು ವಿಧಾನಸೌಧದಲ್ಲಿ ಇಲಾಖೆ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆನ ಮಾಡಿದ್ರೆ, ಸಿಎಂ ಡಿಕೆ ಶಿವಕುಮಾರ್ ದೆಹಲಿನಲ್ಲಿ ಕಾನೂನು ತಜ್ಞರ ಜೊತೆಗೆ ಸಭೆನ ಮಾಡಿದ್ರು. ಇವತ್ತು ಏನು ಕಾವೇರಿ ನೀರು ಬಿಡುವಂತ ವಿಚಾರವಾಗಿ ಒಂದು ಮಹತ್ವದ ಒಂದು ಸಭೆಯನ್ನ ಕರೆದಿರುವಂತದ್ದು. ಈ ಒಂದು ಸಭೆಯಲ್ಲಿ ಕರ್ನಾಟಕ ರಾಜ್ಯದ ಒಂದು ಮುಂದಿನ ಒಂದು ಮೇಲರ್ಜಿಯ ಒಂದು ವಿಚಾರ ಆಗಿರ್ಬೋದು, ಮುಂದಿನ ಒಂದು ಕಾನೂನು ಹೋರಾಟ ಆಗಿರ್ಬೋದು, ಬಹಳ ಸಂಕ್ಷಿಪ್ತವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡ್ತಾರೆ. ಹಾಗೂ ಸಿಡಬ್ಲ್ಯೂಆರ್ಸಿಯಲ್ಲಿ ಈ ಒಂದು ಸಿಡಬ್ಲ್ಯೂಸಿ ಏನು ಆರ್ಸಿಯ ಒಂದು ಪ್ರಶ್ನೆನ ಎತ್ತಿ ಸಿಡಬ್ಲ್ಯೂಎಂಎಯಲ್ಲಿ ಒಂದು ಅರ್ಜಿಯನ್ನು ಹಾಕುವಂತ ವಿಚಾರ ಕೂಡ ಇಲ್ಲಿ ಚರ್ಚೆ ಆಗುತ್ತೆ. ಜೊತೆಗೆ ಹಿರಿಯ ಅಧಿಕಾರಿಗಳಾಗಿರ್ಬೋದು ಮತ್ತೆ ಒಂದಷ್ಟು ಕಾನೂನು ತಜ್ಞರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ರಾಜ್ಯದಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರನ್ನ ಕೊಟ್ರೆ ಉಳಿದಿರ್ತಕ್ಕಂಥ ಜಲಾಶಯಗಳ ಒಂದು ಮಟ್ಟ ಏನಿದೆ, ಅದಕ್ಕೆ ಒಂದು ಸ್ಟೋರೇಜ್ ಏನಿದೆ, ಅದು ಇನ್ನೂ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಕುಡಿಯುವ ನೀರಿನ ಒಂದು ಪರಿಸ್ಥಿತಿ ಕೂಡ ಇನ್ನೂ ಕೂಡ ಬಿಗಡಾಯಿಸುತ್ತೆ. ಈ ಒಂದು ಸಂದರ್ಭದಲ್ಲಿ ತಮಿಳುನಾಡಿಗೆ ಯಾವುದೇ ರೀತಿಯ ನೀರನ್ನ ಬಿಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಒಂದು ನಿಲುವಿಗೆ ಬಂದಿರುವಂತದ್ದು. ಹಾಗಾಗಿ ಎಂಎನಲ್ಲಿ ಈ ಒಂದು ಮೇಲರ್ಜಿಯನ್ನು ಹಾಕುವಂತ ಒಂದು ವಿಚಾರ ಈಗ ಸಿಎಂ ಡಿಕೆ ಶಿವಕುಮಾರ್ ಕೈಗೆತ್ತಿರುವಂತದ್ದು. ಜೊತೆಗೆ 3ನೇ ತಾರೀಕು ಏನು ರಾಜ್ಯಕ್ಕೆ ತಮಿಳುನಾಡು ಸಿಎಂ ವಿಜಯ್ ಜೋಸೆಫ್ ಅವರು ಭೇಟಿ ಕೊಡ್ತಾರೆ. ಈ ಒಂದು ವಿಚಾರದಲ್ಲಿ ಸಂಧಾನ ಸೂತ್ರ ಉಭಯ ರಾಜ್ಯದ ಮುಖ್ಯಮಂತ್ರಿಗಳು ಪಠಿಸ್ತಾರೆ ಅನ್ನುವಂತ ಒಂದು ಮಾತಿತ್ತು. ಆ ಒಂದು ವಿಚಾರ ಕೂಡ ಸಾಕಷ್ಟು ಒಂದು ವಿರೋಧ ವ್ಯಕ್ತ ಆಗ್ತಿದೆ. ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಪ್ರೋಟೋಕಾಲ್ ನ ಒಂದು ವೇಳೆ ತಮಿಳುನಾಡು ಮುಖ್ಯಮಂತ್ರಿ ಏನಾದ್ರು ಕರ್ನಾಟಕ ಮುಖ್ಯಮಂತ್ರಿನ ರಾಜ್ಯಕ್ಕೆ ಬಂದು ಭೇಟಿ ಆದ್ರೆ ಸುಪ್ರೀಂ ಕೋರ್ಟ್ ನ ಒಂದು ಪ್ರೋಟೋಕಾಲ್ ಬ್ರೇಕ್ ಮಾಡಂಗಾಗುತ್ತೆ. ಹೀಗಾಗಿ ಈ ಒಂದು ವಿಚಾರ, ಈ ಒಂದು ಭೇಟಿ ಏನಿದೆ ಅದು ಭೇಟಿಯಾಗುವಂತದ್ದು ಸೂಕ್ತವಲ್ಲ ಅನ್ನುವಂತ ಒಂದು ಒತ್ತಾಯವನ್ನ ವಿಪಕ್ಷಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಮಾಡ್ತಿರುವಂತದ್ದು. ಹಾಗಾಗಿ ಬಹುತೇಕ ಏನು ಮುಖ್ಯಮಂತ್ರಿಗಳ ಭೇಟಿ ಮತ್ತು
CW MA ನಲ್ಲಿ ಮೇಲ್ದರ್ಜೆ ಹಾಕುವಂತ ವಿಚಾರವಾಗಿ ಇವತ್ತು ಒಂದು ಸಭೆಯಲ್ಲಿ ಬಹಳ ಒಂದು ಸ್ಪಷ್ಟತೆಯನ್ನ ಕಾಣುವಂತ ಒಂದು ಸಾಧ್ಯತೆ ಇದೆ ಕಾವ್ಯ. ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.